ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 26ನೇ ತಾರೀಕು ಫೆಬ್ರವರಿ 2024 ಸೋಮವಾರ, ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಧೃತಿಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಮದುವೆಗಳ ಬಗ್ಗೆ, ಮದುವೆಗಳ ಸಂಕಲ್ಪಗಳ ಬಗ್ಗೆ ತಿಳಿಸ್ತಿದ್ದೆ. ಅದರಲ್ಲೂ ಈ ವರ್ಷದಲ್ಲಿ ಹುಟ್ಟಿರತಕ್ಕಂಥವರಿಗೆ ಮದುವೆ ಬೇಗ ಮಾಡಬೇಡಿ. ಏನೂ ಆಗಲ್ಲ ಮಕ್ಕಳೇ. ಯಾಕೆ ದುಡುಕ್ತೀರ? ಏನು ರಾಜ್ಯ ಕಳ್ಕೊಳ್ಳಲ್ಲ. ತುಂಬ ಜನ ನೋಡ್ತಿರ್ತಾನೆ. ಏನೋ ದಾವಂತ ಹೆತ್ತವ್ರು ನೀವು, ನಾನು ಒಪ್ತೇನೆ, ನೀವು ಅಮ್ಮಂದರು, ನೀವು ನಮ್ಮ ಮಕ್ಕಳು ಅಮ್ಮಮ್ಮಂದಿರು, ನಮಗಿಂತ ಬುದ್ಧಿವಂತರು, ಜ್ಞಾನವಂತರು. ಅಲ್ಲೆಲ್ಲೋ ಏನೋ ತಟಸ್ಥ ಭಾವ ಈ ವರ್ಷದಲ್ಲಿ ಹುಟ್ಟಿದವರಿಗೆ ಇರುತ್ತೆ. ಅವರ ಕರಿಯರೇ ಅವ್ರಿಗೊಂಚೂರು ಕನ್ಫ್ಯೂಷನ್ ಇರುತ್ತೆ. ಇಲ್ಲವೇ ತಾವೇನು ಓದಬೇಕು, ಮಾಸ್ಟರ್ಸ್ ಮಾಡಬೇಕು, ಇಲ್ಲ ವೃತ್ತಿಯಲ್ಲಿ ಏನು ಮಾಡ್ಕೋಬೇಕು, ಇಲ್ಲ ಮದುವೆ ಆಗಬೇಕಾ, ಹಾಗೇ ಇರಬೇಕಾ, ಒಂದು ರೀತಿ ಅಡ್ಡಗೋಡ ಮೇಲೆ ದೀಪ ಇಟ್ಟ ಹಾಗೆ ಇವರ ಆಲೋಚನೆಗಳು ನಿಂತು ಬಿಟ್ಟಿರುತ್ತೆ. ಕಡಿಮೆ ಎಂದರೂ ಒಂದಿನಕ್ಕೆ 50 ಕೇಸಸ್ಸು ಈ ವರ್ಷಕ್ಕೆ ಸಂಬಂಧಪಟ್ಟಂಥದ್ದು ಬರ್ತದೆ. ಏನೋದಾವಂತ ಮಾಡಿಬಿಡ್ಬೇಕು. 24 ಆಗ್ಬಿಡ್ತು ಗುರುಗಳೇ. ವರ್ಷ 2000 ವರ್ಷದಲ್ಲಿ ಹುಟ್ಟಿದವರಿಗೆ ಮದುವೆ ದುಡುಕಬೇಡಿ. ಅವರೇ ಸಿದ್ಧತೆ ಇಲ್ಲ, ಅವರೇ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾಕೆ ಗೊತ್ತಾ? ಅಲ್ಲೊಂದು ಗುರುಚಾಂಡಾಳ ದೋಷ ನಡೆಯುತ್ತೆ. ಗುರು ಬಂದು ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಗು, ನನ್ನಮ್ಮ, ನನ್ನಪ್ಪ, ನನ್ನ ಪ್ರೀತಿ, ನನ್ನ ಗುರಿ, ನನ್ನ ತೃಪ್ತಿ ಅನ್ನತಕ್ಕಂಥ ಭಾವ. ಚಾಂಡಾಳ ಅಂತ ಹೇಳ್ತಿದ್ದಾಗೆ ಅತೃಪ್ತಿ. ನನ್ನವರೇ ನೋವು, ನನ್ನ ವೃತ್ತಿಯಲ್ಲಿ ನೋವು, ನನ್ನ ಸ್ಥಾನದಲ್ಲಿ ನೋವು, ನನ್ನ ಹುಡುಕಾಟದಲ್ಲಿ ನೋವು. ಈ ರೀತಿ ಗೊಂದಲಕಾರಿ ವಾತಾವರಣ ಮಕ್ಕಳಲ್ಲೇ ಇರಬೇಕಾದಾಗ ನಾವೊಂದು ಒತ್ತಡ ಹಾಕಿ ಮಾಡಿಬಿಡೋಣ. ಅದರಲ್ಲೂ ಈ ವರ್ಷ ಇಯರ್ 2000 ಹೆಣ್ಣು ಮಕ್ಕಳ ಮದುವೆಗೆ ದುಡುಕಬೇಡಿ. ಏನಾಗ್ಬಿಡುತ್ತೆ? ಅವರೇ ಗೊಂದಲದಲ್ಲಿದ್ದಾರೆ. ಬೇಕಾದ್ರೆ ನಿಮ್ಮ ಮನೇಲಿ ಇಯರ್ 2000 ಹುಟ್ಟಿದವರು ಸ್ವಲ್ಪ ಗೊಂದಲದಲ್ಲಿ ಇದ್ದಾರಾ ಇಲ್ವಾ ಹೇಳಿ. ಮೇಷದಲ್ಲಿ ಗುರು, ಅದ್ರ ಜೊತೆಲಿ ನೀಚತ್ವ ಶನಿ. ಅವರಿಗೆ ತಮ್ಮದೇ ವೃತ್ತಿ ಯಾವ ಕಡೆ ಹೋಗಲಿ, ಏನು ತಗೊಳ್ಳಿ ಅನ್ನೋದೇ ಒಂದು ಕನ್ಫ್ಯೂಷನ್. ಗ್ರಾಜುಯೇಷನ್ ಅಲ್ಲೇ ಕನ್ಫ್ಯೂಷನ್ ಆಗಿದೆ. ತಂದೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಅಲ್ಲೊಂದು ಎಳೆದಾಟ ನಡೆದಿದೆ. ಅದ್ರ ಜೊತೆಲಿ ಈ ಒಂದು ಸಂಸಾರ, ಪ್ರೀತಿ, ಪ್ರೇಮ, ದೈಹಿಕ ಸಂಸಾರ, ದೈಹಿಕ ಖುಷಿ, ದೈಹಿಕ ಆನಂದ ಅನ್ನತಕ್ಕಂಥ ಭಾವಾರ್ಥದಲ್ಲಿರತಕ್ಕಂಥ ಕೊಡತಕ್ಕಂಥ ಶುಕ್ರನಿಗೆ ಸ್ವಲ್ಪ ಕೇತು ಸಂಧಿ ಬೇರೆ ಬಂದು ನಿಂತ್ಕೊಳ್ಳುತ್ತೆ. ಅವ್ರಿಗೆ ಗೊತ್ತಿಲ್ಲ ಹೂಮ್ ಟು ಚೂಸ್, ವಾಟ್ ಟು ಚೂಸ್ ಅನ್ನೋ ಒಂದು ಭಾವಾರ್ಥದಲ್ಲಿದ್ದಾಗ ನಾವೇನ್ ಮಾಡ್ತೀವಿ? ಯಾರೋ ಹೇಳಿದ್ರು, ಪಕ್ಕದವ್ರು ಹೇಳಿದ್ರು, 24 ಆಗ್ಬಿಡ್ತು 2024, ಏನ್ ಮಾಡ್ತಿದ್ದೀರಿ ಮಾಡ್ಬಿಡಿ. ಬೇಡ. ನಿಜವಾಗ್ಲೂ ಹೇಳ್ತಾನೆ, 2020 ಹುಟ್ಟಿರ್ತಕ್ಕಂಥವರಿಗೆ ಈ ವರ್ಷ ಗಡಿಬಿಡಿಯ ಮದುವೆಗಳು ಉಂಟು. ಅಲ್ಲಿ ಏನೋ ಒಂದು ಮದುವೆವರೆಗೂ ಬಂದು ಮುರಿಯೋದು, ಮಾತುಕತೆಯವ್ರಿಗೆ ಬಂದು ಮುರಿಯೋದು, ಇಷ್ಟಪಟ್ಟು ಮುರಿಯೋದು, ಎಂಗೇಜ್ಮೆಂಟ್ ಆಗಿ ಮುರಿಯೋದು, ನಿಶ್ಚಿತಾರ್ಥ ಆಗಿ ಮುರಿಯೋದು, ಮಾತುಕತೆ ಆಗಿ ಮುರಿಯೋದು. ಅದು ಏನೋ ಒಂದು ಇಟ್ಟಿದ್ದಾನೆ ಅವರಿಗೆ ಚೆಕ್ಮೇಟು. ನಮ್ಮ ಮಕ್ಕಳಿಗೆ ದಾವಂತ ಯಾಕೆ? ವೈದಿಕ ಇದನ್ನೇ ಹುಡುಕೋದು. ನನಗೇನು ಇಲ್ಲ ಬಿಡಿ, ನೀವು ಬರ್ತೀರಿ. ನಾನು ಎಷ್ಟೋ ಕೇಸಸ್ಗೆ ಹೇಳಿದ್ದೇನೆ ನೋಡಿ, ನಿಮ್ಮ ಮಗುಗೆ ಮದುವೆ ಮಾಡಿಸ್ಕೊಡ್ತೇನೆ, ಆಗಿದೆ. ನೆಮ್ಮದಿ ಇರೋಲ್ಲ. ಇಲ್ಲ ಗುರುಗಳೇ, ನೋಡಿ ಗುರುಗಳೇ ಅಂತ ಬಂದಿರೋನ್ನ ನಾನು ನೋಡಿದ್ದೇನೆ. ಇಯರ್ 2000 ಹುಟ್ಟಿದವ್ರಿಗೆ ಈ ಥರದ್ದು ಒಂದು ತಳಮಳಗಳು. ತಮ್ಮ ಒಂದು ಹೆಜ್ಜೆಯೇ, ತಾವು ಏನು ಹೆಜ್ಜೆ ಇಡ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದೇ ಅವರಿಗೆ ಕನ್ಫ್ಯೂಷನ್ ಅಲ್ಲಿದೆ. ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಹೋಗ್ಬಾರ್ದು, ಓದಬೇಕಾ, ಕೆಲಸ ಮಾಡಬೇಕಾ, ಮನೇಲೇ ಇದ್ದು ಬಿಡ್ಬೇಕಾ? ಆಲ್ರೆಡಿ ನನ್ನ ಲೆಕ್ಕಾಚಾರ ಸರಿ ಇದ್ರೆ
ಇಯರ್ 2000 ಹುಟ್ಟಿದವರು ಸ್ವಲ್ಪ ಈ ಕೊರೋನಾ ಸಂದರ್ಭದಿಂದ ಈ 2021, 22, 23 ಈ ಲಾಸ್ಟ್ 2-3 ವರ್ಷದಿಂದ ಒಂಚೂರು ಗಲಿಬಿಲಿಯಾಗಿ ಹಾಗೆ ತಟಸ್ಥರಾಗ್ಬಿಟ್ಟಿರ್ತೀರಿ. ಏನೋ ಅಡಚಣೆ ಬಂದಿರುತ್ತೆ. ನಿಮ್ಮ ವೃತ್ತಿ, ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಸಿದ್ಧತೆ, ಬದ್ಧತೆ, ಚಿಂತನೆ, ಮಂಥನ, ಏನ್ ತಗೋಬೇಕು ಏನ್ ತಗೋಬಾರ್ದು. ಯಾಕಂದ್ರೆ ಶನಿ ಕರ್ಮಕಾರಕ ನೀಚ. ಯಾವಾಗ ಕರ್ಮಕಾರಕ ನೀಚ ಆಗ್ತಾನೋ ನಿಮ್ ಮನ್ಸು ಒಪ್ಪಲ್ಲ, ಚುಕ್ಕದು ಒಪ್ಪಲ್ಲ. ನೀವು ಒಂಥರ ದೊಡ್ಡತನ, ದೊಡ್ಡ ಯಾಕಂದ್ರೆ ಮೇಷದಲ್ಲಿ ಗುರು ಇದಾನಲ್ವಾ, ವಿಶೇಷ ಗುರು ಆಗಿ ಕುಳಿತಿದ್ದಾನೆ. ಮೇಷದಲ್ಲಿ ಗುರು ಕುಳಿತರೆ ಅದೊಂದು ರಾಜಯೋಗ. ಭಾಗ್ಯಾಧಿಪತಿ ಗುರು ಬಂದಲ್ಲಿ ಕುತ್ಕೊಳ್ಳೋದು ಒಳ್ಳೇದೆ. ಲಾಭಾಧಿಪತಿ ಶನಿ ಕುತ್ಕೊಳ್ಳೋದು ಒಳ್ಳೇದೆ. ಕರ್ಮ ಲಾಭಾಧಿಪತಿ ಶನಿ ಬಂದು ಕುತ್ಕೊಳ್ಳೋದು ಒಳ್ಳೇದೆ. ಆದ್ರೆ ನೀಚತ್ವ ಸೊ ಒಂಥರ ಸ್ಲೋ ಸ್ಟಾರ್ಟ್ ಇರುತ್ತೆ. ಚಿಕ್ಕ ಕೆಲಸ, ಚಿಕ್ಕ ವೃತ್ತಿ, ಚಿಕ್ಕ ಸ್ಥಾನ, ಚಿಕ್ಕ ಮಾತು, ಚಿಕ್ಕ ಭಾವಗಳಿಂದ ಚಿಕ್ಕ ಮಾತಿಗೆ ಬೇಗ ತಗೋಬಿಟ್ಟಿರ್ತೀರಿ. ಇಲ್ಲಿ ತಟಸ್ಥರ ಕೂತು ಬಿಟ್ಟಿರ್ತೀರಿ. ಏನೋ ಗುರುಗಳ ಏನೋ ಅಂದ್ಕೊಂಡಿದ್ದೆ, ಏನೋ ವಿಷನ್ ಅಂದ್ಕೊಂಡು ಮದುವೆ ಆಗ್ಬಿಡೋಣವಾ ಗೊತ್ತಾಗ್ತಿಲ್ಲ, ವೃತ್ತಿ ಮುಂದುವರ್ಸೋಣವಾ ಗೊತ್ತಾಗ್ತಿಲ್ವಾ, ಹಾಗೆ ಎದ್ದು ಬಿಡೋಣವಾ ಮನೇಲಿ ಬಿಡ್ತಿಲ್ಲ. ನಾವು ಸುಮ್ಮನೆ ಇರೋಲ್ಲ. ಯಾಕಂದ್ರೆ ಶನಿ ನೀಚ, ಕರ್ಮಕಾರಕ ನೀಚ ಆದಾಗ ಅಲ್ಲೊಂದು ನೀಚತ್ವದ ಕೆಲಸ ನಡಿಬೇಕು, ತಪ್ಪು ನಡಿಬೇಕು, ಒತ್ತಡ ಹಾಕಬೇಕು. ನಿಮ್ಮ ಅಜ್ಜನಿಗೆ ಸೀರಿಯಸ್ಸು. 85 ವರ್ಷದ ಅಜ್ಜಿಗೆ ಬೇಜಾರು ಮಾಡ್ಕೋಬೇಡಿ. ನಾಳೆ ನಾನು 80ಕ್ಕೆ ಬರ್ತೇನೆ. ಮೊಮ್ಮಕ್ಕಳು ಮದುವೆ ಆಗಿಲ್ಲ, ಮರಿ ಮೊಮ್ಮಕ್ಕಳು ಮದುವೆ ಆಗಿಲ್ಲ, ನಿಮಗೆ ಯಾಕೆ? ಶಿವ ರಾಮ ಕೃಷ್ಣ ಅಂತ ಜಪ ತಪ, ಮಕ್ಕಳಲ್ಲಿ ಧೈರ್ಯ ಸ್ಥೈರ್ಯ ತುಂಬಿಸೋದು ಬಿಟ್ಬಿಟ್ಟು 85 ಆಗಿದೆ, ಬಂದಿದೆ, ನನ್ನ ಮೊಮ್ಮಗಳು ಆಗ್ಬಿಡ್ಬೇಕು, ನನ್ನ ಕಣ್ಮುಂದ್ಗಡೆ ನೋಡ್ಬಿಡ್ಬೇಕು. ಇನ್ನು ನಿಮ್ ಕಣ್ಮುಂದ್ಗಡೆ ಇನ್ನು ಏನೇನ್ ನೋಡೋದಿದೆ? ಬಾಂಗ್ಲಾದೇಶ್ ವಾರ್ ನೋಡಿದ್ದಾಯ್ತು, ರಾಮದೇವ್ರ ಪ್ರತಿಷ್ಠಾಪನೆಯು ನೋಡಿದ್ದಾಯ್ತು, ಇಂಡಿಯಾ ಪಾಕಿಸ್ತಾನ್ ವಾರು ನೋಡಾಯ್ತು, ಇಂಡೋ ಚೈನಾ ಯುದ್ಧನೂ ನೋಡಿದ್ದಾಯ್ತು. ಇನ್ನೇನ್ ಬಾಕಿ ಉಳಿಸ್ಕೊಂಡಿದ್ದೀರಾ ನೀವು ನೋಡೋದು? ನಿಮ್ಮ ಮೊಮ್ಮಕ್ಕಳು ಹಳ್ಳಕ್ ಬೀಳೋದು, ಬಿದ್ಬಿಡ್ಬೇಕು. ನಾಳೆ ನಿಮಗ್ ವಯಸ್ಸಾಗಿದೆ, ಅವ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಿಲ್ಲುತ್ತೀರಾ? ಭದ್ರತೆ ವಹಿಸಿದ್ದೀರಾ? ಭದ್ರತೆಯ ಒಂದು ಸ್ಥಾನ ನೋಡಿ. ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ, ವಿದ್ಯೆಯೇ ಆಸ್ತಿ ಅಂತ ಅವರಲ್ಲೊಂದು ಧೈರ್ಯ ಸ್ಥೈರ್ಯ ಸಮಾಧಾನ ತುಂಬಿಸ್ಬೇಕು. ನಾವು ನಂಬಲ್ಲ. ಮೊನ್ನೆ ಒಂದು ಜಾತಕ, ನಿನಗೆ ಮದುವೆ ಆದವನಿಗೆ ರಾಜಯೋಗಂ ಅಂದ್ರೆ ಈಸ್ ಆಲ್ರೆಡಿ ಒಂದು ದೊಡ್ಡ ಒಂದು ಜುಡಿಷಿಯಲ್ ಪೋಸ್ಟ್ ಆಗಿದೆ. ಮಾತು ಫಿಕ್ಸ್ ಆಗ್ತಿದ್ದಾಗೆ ಮದುವೆ ಮಾತುಕತೆ ಆಕೆಯ ಜಾತಕದಲ್ಲಿ ಆ ಥರದ್ದಿದೆ. ಆಕೆಗೂ ಅದೇ ಥರದ್ದೊಂದು ಸ್ಥಾನ ಗೌರವ. ಅಮ್ಮ ಸೂಪರ್ ಆಗಿದೆ, ಮಹಾಲಕ್ಷ್ಮಿ ಆಗಿದೆ, ನಿನ್ ಮ್ಯಾಚಿಂಗು ಚೆನ್ನಾಗಿದೆ, ಯಾಕೆ ಯೋಚನೆ ಮಾಡ್ತೀಯ? ಏಪ್ರಿಲ್ ಆಸುಪಾಸಿನಲ್ಲಿ ಮದುವೆ, ಇಟ್ಸ್ ಓಕೆ, ಗೋ ಹೆಡ್ ಅಂದೆ. ಕಾಲ ಕೂಡಿ ಬಂದಾಗ ಸರಿಯಾದದ್ ಬರುತ್ತೆ. ನೀವ್ ಯಾಕೆ ದುಡುಕ್ತೀರಿ? ನೋಡಿ ಬರ್ಲಿ, ನಮ್ಮ ಮಕ್ಕಳು ಮಾತಾಡ್ಲಿ, ಅವ್ರಿಗೊಂದು ಸಮಾಧಾನ ಆಗಲಿ. ಅವರಲ್ಲಿ ಆ ಒಂದು ವಿವೇಚನಾ ಶಕ್ತಿ, ಮದುವೆಯ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ಕುಟುಂಬದ ಬಗ್ಗೆ, ಕುಟುಂಬದ ಆಲೋಚನೆಗಳ ಬಗ್ಗೆ, ತಮ್ಮ ದೇಹದ ಬಗ್ಗೆ, ತಮ್ಮಲ್ಲಿರೋ ಆ ಒಂದು ಶಕ್ತಿಯ ಬಗ್ಗೆ ಅವಗಾಹನೆ ಬಂದ ಮೇಲೆ ಮಾಡೋಣಂತೆ. ಏನು ರಾಜ್ಯ ಹೊರಟೋಗ್ಬಿಡುತ್ತೆ. ಶನಿ ನೀಚ ಕರ್ಮಾಧಿಪತಿ. ಸೊ ಕೆಲಸ ಜವಾಬ್ದಾರಿ ಅಲ್ಲೊಂದು ತಳಮಳದಲ್ಲಿ ಇರ್ತಾರೆ. ಅಮ್ಮ ಅಪ್ಪನ ನೋಡ್ಲಾ, ಹೋಗೋ ಮನೇನ ನೋಡ್ಲಾ, ನಾನು ಕೆಲಸ ನೋಡ್ಲಾ, MS ಮಾಡ್ಲಾ, MTech ಮಾಡ್ಲಾ, MD ಮಾಡ್ಲಾ, ಇಲ್ಲ ಇರೋ ಉದ್ಯೋಗನೇ ಮುಂದುವರಿಸ್ಲಾ, ಇಲ್ಲ ಏನು ಬೇಡದೆ ಹೀಗೆ ತಟಸ್ಥ ಕುತ್ಕೊಳ್ಳ ಅನ್ನತಕ್ಕಂಥ ಕೆಲವೊಂದು ಡಿಪ್ರೆಷನ್ಸ್, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಸೈಕಲಾಜಿಕಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಇವುಗಳ ಗಲಿಬಿಲಿಯಲ್ಲಿ ಈ ವರ್ಷದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ. ದುಡುಕ್ಬೇಡಿ. ಏನು ನಿಮ್ಮ ಕೈಗೀಗ 1 ಡಜನ್ ಮಕ್ಕಳು ಬೇಕು, ಸತ್ಯವತಿ ದೇವಿ ಬಲವಂತ ಮಾಡ್ತಾಳಲ್ಲ ಅಂಬಿಕಾ ಅಂಬಾಲಿಕೆಗೆ, ಅದೆಲ್ಲ ಗೊತ್ತಿಲ್ಲ. ನನಗೆ ಮೊಮ್ಮಕ್ಕಳು ಬೇಕೇ ಬೇಕು, ಈ ರಾಜ್ಯ ಆಳೋಗ್ಬೇಕು, ಈ ರಾಜ್ಯ ಕಾಪಾಡೋಗ್ಬೇಕು, ಇಲ್ಲ ಅಂದ್ರೆ ಸಾಮಂತರುಗಳು ನುಗ್ಗಿ ದಂಡೆತ್ತಿ ಬಂದು ಇದು ಮಾಡಿಬಿಡ್ತಾರೆ ಅನ್ನೋದಕ್ಕೆ ಯೋಚನೆ ಮಾಡಿ ನೋಡಿ. ಅಂತ ರಾಜ್ಯವಾ, ಅಂತ ರಾಜ್ಯಭಾರ ಮಾಡ್ತಿದ್ದೀವ, ಅಂತ ದೊಡ್ಡ ಸ್ಥಾನದಲ್ಲಿದ್ದೀವ, ಅಂತ ದೊಡ್ಡ ಪದವಿಲಿದ್ದೀವ, ಅಂತ ದೊಡ್ಡ ಶ್ರೀಮಂತಿಕೆಯಲ್ಲಿದ್ದೀವ, ಏನಾಗ್ಬಿಡುತ್ತೆ. ಮನುಷ್ಯನಿಗೆ ಮದುವೆ ಅನ್ನುವುದು ಜೀವನದ ಒಂದು ಭಾಗ, ಅಂಗ. ನಿಜವೇ, ಒಪ್ಕೋತೇನೆ. ಒಂದು ಮದುವೆ ಆಗ್ತಿದ್ದಾಗೆ ಅಲ್ಲೊಂದು ಜವಾಬ್ದಾರಿ. ಯಜಮಾನ ಆಗ್ಬಿಟ್ರು, ಯಜಮಾನಿ ಆಗ್ಬಿಟ್ರು ನಮ್ಮ ಮಕ್ಕಳು. ನನ್ನ ಮಗಳನ್ನೇ ನಾನು ಮಾತಾಡಿಸೋ ಹಾಗಿಲ್ಲ, ಗೊತ್ತಿದೆಯಾ? ಏನಾದ್ರೂ ಕೇಳಬೇಕು ಅಂದ್ರೆ ನನ್ನ ಮಗಳಿಗೆ ಮದುವೆ ಆಗಿದೆ ಅಂದ್ರೆ ನನ್ನ ಅಳಿಯನಿಗೆ ಫೋನ್ ಮಾಡ್ಬೇಕು ಫಸ್ಟು. ಹೇಗಿದ್ದೀಯಪ್ಪ, ಚೆನ್ನಾಗಿದ್ದೀರಾ ಅಳಿಮಯ್ಯ,
ಸಂಕ್ರಾಂತಿ ಎಲ್ಲ ಹೇಗ್ ನಡೀತು, ಶಿವರಾತ್ರಿಗೆ ಹೇಗ್ ತಯಾರಿ, ಕೆಲ್ಸದ್ದು ಹೇಗಿದೆ, ಅಮ್ಮ ಅಪ್ಪ ಹೇಗಿದ್ದಾರೆ, ಅದು ಸಮಯ ನೋಡ್ಕೊಂಡೇ ಮಾಡ್ಬೇಕು. ಮನೆಯಲ್ಲಿರೋ ಸಮಯ ಅಮ್ಮ ಅಪ್ಪ ಇದ್ರೆ ಕೊಡಿ ಮಾತಾಡ್ಬೇಕಿತ್ತು, ಸರಿ ಅವ್ರಿಗೆ ಫೋನ್ ಕೊಟ್ಮೇಲೆ ಬೀಗ್ರೆ ಹೇಗಿದ್ದೀರಿ, ಅಣ್ಣ ಹೇಗಿದ್ದೀರಿ, ಅತ್ತಿಗೆ ಹೇಗಿದ್ದೀರಿ, ಈ ಥರ ಎಲ್ಲ ಮಾತಾಡ್ಬಿಟ್ಟು ಶಿವರಾತ್ರಿ ಬರ್ತಿದೆ, ಮಗ ಸೊಸೆ ಬಂದ್ರೆ ಅಲ್ಲೊಂದು ಸೇವೆ ನಮ್ಮ ಮನೇಲಿದೆ, ಅಲ್ಲೊಂದು ಒಳ್ಳೆ ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಒಂದು 10 ಜನಕ್ಕೆ ಮೊದಲಿಂದಲೂ ಮಾಡೋ ಒಂದು ಸಂಪ್ರದಾಯ ಇದೆ. ನೀವು ನೋಡಿ ಅನುಕೂಲ ಮಾಡಿಕೊಂಡು ನಿಮ್ಮ ಮಗ ಅಳಿಮಯ್ಯ ಹಾಗೂ ನಿಮ್ಮ ಸೊಸೆ ಜೊತೆ ಅಂತ ಹೇಳ್ಬೇಕು. ನನ್ನ ಮಗಳನ್ನ ಕರ್ಕೊಬನ್ನಿ, ಅವ್ರ ಪರ್ಮಿಷನ್ನು ಇಲ್ಲ ಇರಲ್ಲ ಶಿವರಾತ್ರಿಗತ ಹೊರಗಡೆ. ಹೌದ್ರಾ, ಸರಿ 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 ಆಯ್ತು, ನಿಮ್ಮ ಅನುಕೂಲ ಆದಾಗ ಬೇರೆ ಸಂದರ್ಭ ಸಮಯ ಇದ್ದಾಗ ನೋಡಿ. ಅಳಿನ ಮೊದಲೇ ತುತ್ತೂರಿ ಊದೋದೆಲ್ಲ ಬಂದ್ಬಿಡ್ಬೇಕು. ಅಧಿಕಾರವೇ ಇಲ್ಲ. ಕೊಟ್ಟೆಣ್ಣು ಕುಲಕ್ ಕೊರಕ್ಕೆ, ಆ ಮನೆ ದೇವಿ, ಆ ಮನೆ ಮಗಳದು. ನಾನ್ಯಾಕೆ ತುತ್ತೂರಿ ಊದಬೇಕು? ಅವಳು ಮೊದಲೇ ತಳ ಅಂತ ಇರ್ತಾಳೆ, ಗೊತ್ತಿಲ್ಲ. ಅವಳಲ್ಲಿ ಅನುರಾಗ ಮೂಡಿಸ್ಬೇಕು. ಆ ಮನೆಯ ಪ್ರೀತಿ, ಆ ಮನೆಯ ಅನುಬಂಧ, ಆ ಮನೆಯ ಜವಾಬ್ದಾರಿ, ಆ ಮನೆನಮ್ಮ ಅಂತ ಹೇಳ್ಬೇಕು. ನೋಡಿ, ಅತ್ತೆ ಬೀಗರಿಗೆ ಫೋನ್ ಮಾಡ್ಬೇಕು. ಅದಾದ್ಮೇಲೆ ಅಳಿಯ ನೋಡಿ, ಅಳಿಮಯ್ಯ ಅವ್ರು ಒಪ್ಪದ ಮೇಲೆ ನಾವು ಕರಿಬೇಕು. ಅಳಿಮಯ್ಯ ನೋಡಿ, ಶಿವರಾತ್ರಿಗಿದೆ, ನಮ್ಮ ಮನೇಲಿ ಈ ಥರದ್ದು ಒಂದು ಸಣ್ಣ ಪೂಜೆ ಇದೆ, ಪ್ರಸಾದ ಸೇವೆ ಇದೆ, ನೋಡಿ ಇದೆಯಾ ಸಮಯ, ಏನಾದ್ರೂ ಆಗುತ್ತಾ ಒಂದು ಅರ್ಧ ಗಂಟೆ ನೋಡಿ, ಆಗುತ್ತೆ ಅನ್ನೋದಾದ್ರೂ 1-2 ದಿನ ಇದ್ದು ಬಂದ್ರೆ ನಮಗಿದ್ದಿದ್ದು ಆನಂದ ಅಂತ. ಆಗ್ಲಿ ಮಾವಯ್ಯ, ಅಷ್ಟೇ. ಮಗಳು ಮಾತಾಡ್ಬೋದು, ಏನಾದ್ರೂ ಸಿಗ್ತಾರ ಮಾತಾಡ್ಬೋದಾ ಮಗಳ ಹತ್ರ, ನಿಮ್ಮ ಪತ್ನಿ ಹತ್ರ ಅಂತಾನೆ ಕೇಳ್ಬೇಕು. ಸರಿ ಮಾವಯ್ಯ ಮಾತಾಡಿ, ಏನಮ್ಮ ಚೆನ್ನಾಗಿದ್ಯಾ, ಅಷ್ಟೇ. ಏನೋ ಒಂದು ಪೂಜೆ ಇತ್ತು ಹೇಳಿದ್ದೀನಿ, ನೋಡ್ಕೊಂಡು ಅನುಕೂಲ ಮಾಡ್ಕೊಂಡು ಬಾಮ್ಮ, ಅಷ್ಟು ಬಿಟ್ಟು ಗಂಡನಿಗೆ ಹೇಳು, ಬರಲ್ಲ ಅಂದ್ರು ಬಿಡ್ಬೇಡ, ನಿಮ್ಮತ್ತೆ ಮಾವನಿಗೆ ಹೇಳು, ಬರ್ಲಿಲ್ಲ ಅಂದ್ರೆ ಮನೆ ಹೊಡಿ. ಇವತ್ತದೇ ಆಗಿಬಿಟ್ಟಿರೋದು. ಅಳಿಮಯ್ಯ ಅನ್ನೋ ಮರ್ಯಾದೆ ಇಲ್ಲ. ಅಳಿಮಯ್ಯ ಮಗನಿಗಿಂತಲೂ ಹೆಚ್ಚು. ಮಗನ ಹತ್ರ ನಮ್ಗೆ ಅಧಿಕಾರನೇ ಇಲ್ಲ, ಗೊತ್ತಿದ್ಯಾ? ನಮಗ್ ಗೊತ್ತಿದ್ಯಾ ಮಗನ ಹತ್ರ? ನಾವು ಮದುವೆ ಮಾಡಿಕೊಟ್ಟ ಮೇಲೆ ಮಗನ ಅಧಿಕಾರ ಕಳೆದುಕೊಂಡ್ವಿ. ಮಗಳ ಮದುವೆ ಮಾಡಿಕೊಟ್ಟ ಮೇಲೆ ಅಳಿಯನ ಮೇಲೆ ಅಧಿಕಾರ ಪಡೆದ್ವಿ. ನಮ್ಮ ಅಳಿಮಯ್ಯ ಮಗನಿಗಿಂತ ಹೆಚ್ಚು. ಕರೆದು ಅಳಿಯನ ಪಕ್ಕದಲ್ಲಿ ಕುಂದರ್ಸ್ಕೊಂಡು, ಪಚಡಿ ಹಾಕ, ಹೋಳಿಗೆ, ಅವನ ಹೆಸರಿನಲ್ಲಿ ನಾವೊಂದೆರಡು ಹೋಳಿಗೆ ಜಮಾಯಿಸೋದು. ಅದು ಆನಂದ. ಹಾಕಮ್ಮ, ಬಾಮ್ಮ, ಬಿಡಮ್ಮ, ನಮ್ಮ ರೂಮ್ ಬಿಟ್ಕೊಡ್ತೀವಿ, ಹೋಗಪ್ಪ, ಅಲ್ಲೆಲ್ಲ ರೆಡಿ ಮಾಡಿ. ಅಳಿಯ ಮಗಳು ಬಂದಿದ್ದಾಳೆ ಅಂದ್ರೆ ಅದರ ಆನಂದ ಬೇರೆ. ಇವತ್ತು ಹಂಗಲ್ಲ, ಅಳಿಯನ್ನ ಕೆದ್ಕೋದು, ಕೇವಲವಾಗಿ ಮಾತಾಡೋದು. ಎಲ್ಲಿ ಸಂಸಾರಗಳು ಉಳಿಯುತ್ತೆ? ಮಗಳಿಗೆ ಫೋನ್ ಮಾಡೋದು ಫಸ್ಟು, ಏನಮ್ಮ ಎಲ್ಲಿದ್ದಾನೆ ನಿಮ್ಮ ಯಜಮಾನ, ಬಂದ್ಬಿಡ್ಬೇಕು. ಬೆಂಕಿ ಇಡೋ ಕೆಲಸ. ಅದಕ್ಕೆ ಇವತ್ತು ಸಂಬಂಧಗಳು ಕೆಡ್ತಿರೋದು. ನನ್ನ ಮಗನಿಗೆ ಮದುವೆ ಮಾಡಿಕೊಟ್ರೆ ಅಧಿಕಾರ ಹೋಯ್ತು, ಗೊತ್ತಿದ್ಯಾ? ನನ್ನ ಸೊಸೆಗೆ ಹೇಳ್ಬೇಕು, ಎಲ್ಲಮ್ಮ ಯಜಮಾನ್ರು ನನ್ನ ಮನೆಯಲ್ಲೇ, ನನಗೆ ಗೊತ್ತು, ಎಲ್ಲ ಹೋಗೋದಿತ್ತು. ಈ ಶಿವರಾತ್ರಿಗೆ ಏನೇನೋ ಒಂದು ವ್ಯವಸ್ಥೆ, ಪೂಜೆ ಹಬ್ಬ ಮಾಡಬೇಕು, ತಯಾರಿ ಎಲ್ಲ ಮಾಡ್ಕೊಳ್ಳೋಣ ನಮ್ಮ, ಹಿಂಗಿದೆ ಸಂಪ್ರದಾಯ. ಒಂದ್ಸಲಿ ನಿಮ್ಮ ಯಜಮಾನ್ರನ್ನ ಕರಿಯಮ್ಮ, ಮಾತಾಡ್ಬಿಡೋಣ. ನೇರವಾಗಿ ಕರಿಯೋವಾಗಲೇ ಬಾಳ ಇಲ್ಲಿ ರವಿ ಅಂತ ಇಲ್ಲ, ಕರಿಯೋ ಆಗಿಲ್ಲ. ತಪ್ಪು. ಹೌದು, ನಮ್ಮ ಮನೆಗೆ ನಮ್ಮ ಸೊಸೆ ಬಂದ್ಮೇಲೆ ಮಗಳಿಗಿಂತ ಹೆಚ್ಚು ಆಕೆನೇ ಮೊದಲು ಕೇಳ್ಬೇಕು. ಏನ್ ಮಾಡಿದ್ರು, ಏನ್ ಮಾಡೋಣ ಅನ್ಕೊಂಡಿದ್ದೀಯಮ್ಮ, ಏನೇನ್ ಪ್ರಸಾದ, ಯಾರ್ಯಾರನ್ನ ಕರಿಯೋಣಮ್ಮ, ಫಸ್ಟ್ ನಿಮ್ಮ ಮನೆಯವ್ನ ಕರಿಬೇಕಮ್ಮ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಮ್ಮ, ನಿನಗ್ ಬೇಕಿರೋ ನಿನ್ನ ಅಕ್ಕ, ನಿನ್ನ ತಂಗಿ, ಇವ್ರನ್ನೆಲ್ಲ ಕರಿಬೇಕಮ್ಮ. ಆ ರೀತಿ ಪ್ರೀತಿಯನ್ನು ಬಂದು ತೋರ್ಸಿದ್ರೆ ಅಲ್ವಾ ನಮ್ಮ ಸೊಸೆ ನಮ್ಮ ಮೇಲೆ ತೋರ್ಸೋದು. ನಮ್ಮ ಮಾವಯ್ಯ ಎಷ್ಟು ಪ್ರೀತಿ, ನಮ್ಮ ಅತ್ತೆ ನಮ್ಮ ಮೇಲೆ ಎಷ್ಟು ಪ್ರೀತಿ, ಏನ್ ಮಾಡಿದ್ರು ನನ್ನೇ ಮೊದಲು ಕೇಳೋದು. ಒಬ್ಬ ಸ್ನೇಹಿತನಾಗಿ ನಾನು ಮನೆಗೆ ಬಂದ್ರು, ತಂಗಿ ಮನೆಗೆ ಬಂದ್ರು, ಭಾವಯ್ಯನನ್ನೇ ಮಾತಾಡಿಸ್ಬೇಕು. ನನ್ನ ಸ್ನೇಹಿತನ ಮನೆಗೆ ಹೋದ್ರು, ಏನವ್ವ ಹೇಗಿದ್ದಿ, ಯಜಮಾನ್ರಿಗೆ ಕರಿಯೋ, ಕರಿಯಮ್ಮ ಅವನ್ನ. ತಪ್ಪು. ಏನೋ ನಿನ್ನ ಹೆಂಡತಿ, ತಪ್ಪು.
ನಮ್ಮ ವೈದಿಕ ಸಂಪ್ರದಾಯ ಕುಟುಂಬಗಳು ಎಷ್ಟು ಚೆನ್ನಾಗಿ ನಮ್ಮ ಭಾರತೀಯ ಧರ್ಮಶಾಸ್ತ್ರ ಎಷ್ಟು ಅಚ್ಚುಕಟ್ಟು ಕೂಡು ಕುಟುಂಬ ಅಂತ ಬದುಕು ಕಟ್ಸಿತ್ತು ಅಂದ್ರೆ ಅಲ್ಲಿ ಹುಳಿ ತುಂಬಿಸ್ತಿರ್ಲಿಲ್ಲ. ಅಲ್ಲಿ ಏನೋ ಹುಳಿ ಆಗಿದೆ. ಏನೋ ರಾತ್ರಿ ಏನೋ ಸದ್ದು ಬರ್ತಿತ್ತು, ಯಾಕೋ ಮುಸು ಮುಸು ಅಂತಿತ್ತು ನನ್ ಸೊಸೆ, ಏನಾಯ್ತೋ ಏನಮ್ಮ ನಾನು ಇದ್ದೀನವ್ವ, ಏನಾದ್ರು ಇದ್ರೆ ಇವನ್ ಕೋಪ ಎಲ್ಲ ಕಟ್ಟಿಡ ಕೇಳು, ನಾನು ಇದ್ದೀನಿ ತಾಯಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಇದ್ದೀನವ, ನಿನ್ ಕೂತ್ಕೊಂಡು ನಾನು ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಬರ್ತೀನಿ. ಈ ತರ ಇದ್ದವ್ರು ನಮ್ಮ ಹಿರಿಯರು, ಅದಕ್ಕೆ ಆನಂದವಾಗಿ ಬದುಕು ಕಟ್ಟಿದವ್ರು. ಇವತ್ತದು ಯಾವುದು ಕಲ್ಸೇ ಇಲ್ಲ ನಮ್ಮ ಮಕ್ಕಳಿಗೆ. ನಾವು ಅತ್ತೆ ಮನೆ ಅಂದ್ರೆ ಏನು, ಮಾವನ ಮನೆ ಅಂದ್ರೆ ಏನು, ಮಾವಯ್ಯ ಅಂದ್ರೆ ಏನು, ಬೀಗರ್ ಅಂದ್ರೆ ಏನು, ನಮ್ ಸೊಸೆ ಅಂದ್ರೆ ಏನು, ಏನೂ ಕಲ್ಸಿಲ್ಲ. ಹೌದು, ಏನೂ ಕಲ್ಸಿಲ್ಲ. ಅಳಿಯನ್ ಜೊತೆ ಕುಳಿತು ಊಟ ಮಾಡೋದು ಬಿಡಿ, ಅವನ ಮನೆ ಅಳಿಯ ಮಾಡ್ಕೊಳ್ಳೋದ್ರಲ್ಲೇ ಸಿದ್ಧ. ಹೌದು, ಎಷ್ಟು ಬರುತ್ತೆ, ಏನ್ ಬರುತ್ತೆ, ಯಾವ್ದು ಬರುತ್ತೆ. ಮೊನ್ನೆ ಬರೀ 25,000 ರೂಪಾಯಿ ಚೌಲ್ಟ್ರಿ ವಿಚಾರಕ್ಕೆ ಮದುವೆ ನೆಲ್ಸ್ಕೊಬಿಟ್ಟಿದ್ದಾರೆ. ಗಾಬರಿ ಬಿದ್ದ್ಬಿಟ್ಟಿದ್ದಾರೆ ಮಕ್ಕಳು. ನೀವೇ ಈ ರೀತಿ ನಡ್ಕೊಂಡ್ರೆ ಮಕ್ಕಳಲ್ಲಿ ಎಲ್ಲಿ ಈ ರೀತಿ ಕುಟುಂಬ ಪದ್ಧತಿ ಬರುತ್ತೆ? ಈ ಇಯರ್ 2000 ಅನ್ನತಕ್ಕಂಥ ಹುಟ್ಟಿರ್ತಕ್ಕಂಥವ್ರಲ್ಲಿ ಇದೊಂದು ಸಮಸ್ಯೆ ಇದೆ. ಎಚ್ಚರಿಕೆ. ಅವ್ರಿಗೆ ಗೊತ್ತಿಲ್ಲ, ಕಲಿಸ್ಲಿ, ತಿಳಿಸಿ, ಒಟ್ಟು ಕುಟುಂಬದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿಸಿ. ಆ ಮನೆ ಅಂದ್ರೆ ಏನು, ಈ ಮನೆ ಅಂದ್ರೆ ಏನು. ಹೌದು, ನಮ್ಮ ಮಗಳು ಆ ಮನೆಯ ಸೊತ್ತು, ಆ ಮನೆಯ ಮಗಳು ನಮ್ಮನೆ ಸೊತ್ತು, ನಮ್ಮನೆ ದೀಪ, ನಮ್ಮನೆ ಬೆಳಕು, ನಮ್ಮ ಜಾತಿ, ನಮ್ಮ ಕುಲ, ನಮ್ಮ ಧರ್ಮ. ನಾನು ಸತ್ರೆ ವರ್ಷ ಪೂರ್ತಿ ಸೂತ್ಕ ಆಕೆಗೆ, ನನ್ನ ಮಗಳಿಗೆ ಇಲ್ಲವೇ ಇಲ್ಲ, ಸೂತ್ಕನೇ ಇಲ್ಲ. ನಮ್ಮ ಮಗಳಲ್ಲಿ ತುಂಬಿಸೇ ಇಲ್ಲ ನಾವು ಇದನ್ನ. ಅವ್ವ, ನಿನ್ ಮದುವೆ ಆಗೋದ್ರೆ ಅವರೇ ಮುಖ್ಯ, ಅವ್ರ ಮಾತೇ ಕೇಳ್ಬೇಕು, ಅವ್ರ ತರ ಅರ್ಥ ಮಾಡ್ಕೋಬೇಕು, ಅವ್ರಿಗೇನ್ ಬೇಕು ಹಾಗೆ ಇರ್ಬೇಕು, ಅವ್ರಿಗೆ ಹೆಂಗ್ ಬೇಕು ಹಾಗೆ ಇರ್ಬೇಕು. ಏನು ಹೇಳ್ಕೊಟ್ಟಿಲ್ಲ. ನೀವೇ ಗಂಡನ ಮಾತು ಕೇಳಲ್ಲ, ನೀವೇ ಅತ್ತೆ ಮಾತು ಕೇಳಲ್ಲ, ನೀವೇ ಮನೆ ಹೊಡೆದು ಬಂದಿದ್ದೀರಿ. ಮೈದುನನ್ ದೂರ ಇಟ್ಟಿದ್ದೀರಿ, ಓರ್ಗಿತ್ತಿನ ದೂರ ಇಟ್ಟಿದ್ದೀರಿ, ನಾದಿನೇನ್ ದೂರ ಇಟ್ಟಿದ್ದೀರಿ. ಇನ್ನೆಲ್ರಿ ನಿಮ್ಮ ಮಕ್ಕಳಲ್ಲಿ ಬರುತ್ತೆ? ಎಲ್ಲಿಂದ ಬರುತ್ತೆ? ಇಯರ್ 2000 ಹುಟ್ಟಿರೋ ಮಕ್ಕಳಲ್ಲಿ ಧಾವಂತ ಹೆಚ್ಚು. ಅದರಲ್ಲೂ ಹೆಣ್ಮಕ್ಳು ಪಾಪ, ಅವ್ರಿಗೆ ಅಪ್ಪನ ಮೇಲ್ ಪ್ರೀತಿ, ಅಮ್ಮನ ಮೇಲ್ ಪ್ರೀತಿ, ನನ್ನ ಮನೆ ನಮ್ಮ ಮನೆ ಅಂತ ಇರ್ತಾರೆ. ಅವ್ರಿಗೆ ಆ ಮನೆ ಬಗ್ಗೆ ಗೊತ್ತೇ ಇಲ್ಲ. ಅಲ್ಲೇನೋ ತೊಳಲಾಟದಲ್ಲಿ ಇರತಕ್ಕಂಥ ಮಕ್ಕಳು, ಅಲ್ಲೆಲ್ಲೋ ಕೆಲವೊಂದು ಯುದ್ಧಗಳು, ತಂದೆ ವಿಚಾರ, ಕುಟುಂಬದ ವಿಚಾರದಲ್ಲಿ ಅಲ್ಲೊಂದು ತೊಳಲಾಟಗಳಾಗಿದ್ದಾವೆ. ಅದರಿಂದ ನಿರ್ಧಾರಗಳು ಮಾಡೋದೇ ಅವರೇ ಕನ್ಫ್ಯೂಷನ್ ಅಲ್ಲಿ ಲಾಸ್ಟ್ 2-3 ಇಯರ್ಸ್ ಇಂದ ಇದ್ದಾರೆ. ಇಯರ್ 2000 ನಲ್ಲಿ ಹುಟ್ಟಿದವರು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಧುಮುಕ್ಬೇಡಿ, ಒತ್ತಡ ಹಾಕ್ಬೇಡಿ, ಮಾಡ್ಕೋ, ಒಳ್ಳೆ ಹುಡುಗ, ಮಾವನ ಮಗ, ಅತ್ತೆ ಮಗ, ಸಮಯ ಕೊಡಿ, ಏನೂ ಆಗೋಲ್ಲ. ಗುರುವಿಂದ ಗುರು 2ನೇ ಮನೆಗೆ ಬರ್ತಿದ್ದಾನೆ. ಏಪ್ರಿಲ್ ಮೇಲೆ ಮಾತಾಡ್ಲಿ ಮಕ್ಕಳು, 1 3 ತಿಂಗಳು 6 ತಿಂಗಳು, ಏನಾಗುತ್ತೆ? ಅವ್ರನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಬರೋ ಸಂಗಾತಿ ಆ ಮನೆ ಅರ್ಥ ಮಾಡ್ಕೊಳ್ಳಿ. ಹೌದು, ಹೊರಗಡೆ ಹೋಗ್ಲಿ, ಒಂದು ತಿಂಡಿ, ಕಾಫಿ, ಒಂದು ದೇವಸ್ಥಾನ, ಒಂದು ಪುಟ್ಟ ಮಾತುಕತೆ ಮಾಡ್ಕೊಂಡು ಬರ್ಲಿ ನಮ್ಮ ಮಕ್ಕಳು. ನಮ್ಮ ಕಾಲದ ಆಲೋಚನೆ ವಿವೇಚನೆ ಬೇರೆ. ಈಗಿನ ಮಕ್ಕಳ ಆಲೋಚನೆ, ಅವ್ರು ಪ್ರತಿ ಹೆಜ್ಜೆಗೆ ಭಯಪಡೋ ಮಕ್ಕಳು, ಕಂದಮ್ಮಗಳು. ಅವ್ರಿಗೇನ್ ಗೊತ್ತು? ಅವ್ರ ಕಣ್ಣಲ್ಲಿ ನೀರು ಬಂದ್ರೆ ನಾವು ತಟ್ಕೋತೀವ. ನಾನಂತೂ ಸತ್ತೋಗ್ಬಿಡ್ತಾನೆ. ನನ್ನ ಮಗಳ ಕಣ್ಣಲ್ಲಿ, ನನ್ನ ಮಕ್ಕಳ ಕಣ್ಣಲ್ಲಿ ನೀರು ಬಂದರೆ, ನನ್ನ ಮಗ ಇರ್ಬೋದು, ನನ್ನ ಅಳಿಯ ಇರ್ಬೋದು, ನನ್ನ ಸೊಸೆ ಇರ್ಬೋದು, ಖಂಡಿತ ಆಗಲ್ಲ, ಕಂಪಿಸ್ಬಿಡುತ್ತೇನೆ. ನನ್ನ ತಮ್ಮನಿಗೆ ಫೋನ್ ಮಾಡ್ತಾನೆ, ತಂಗಿಗೆ ಫೋನ್ ಮಾಡ್ತಾನೆ, ಕೇಳ್ತಿರ್ತಾನೆ ಅಕ್ಕಂದ್ರಿಗೆ, ಏನ್ ತಿಂದ್ರೆ, ಏನಾಯ್ತ್ರೆ, ಯಾಕ್ರೆ ಫೋನ್ ಮಾಡಿಲ್ಲ, ಎಲ್ಲೇ ಅವನು ಆ ದಡ್ಡ ಏನಾದ್ರು ತಿಂದೋದ್ನೇನೆ, ಎತ್ಕೊಂಡೋದ್ನೇನೆ, ಬರಟೆ ಇಷ್ಟು ಚಾಕ್ಲೇಟು ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದು ತಗೊಂಡೋಗಿ ಕೊಟ್ಟೆ ಅಕ್ಕನ್ಗೆ, ಅವನು ಕೊಡೆ, ಚಾಕ್ಲೇಟ್ ಅಂದ್ರೆ ಇಷ್ಟ ಅಳಿಯನಿಗೆ ಅಂತ. ಈ ರೀತಿ ಬೆಸದಾಗ್ಲೇ ಅವ್ರು ನಮ್ಮ ಜೊತೆಲಿ ಇರೋದು. ನನ್ನ ಅಳಿಯಂದ್ರುಗಳು ನನ್ ಗೆರೆ ದಾಟಲ್ಲ, ನನ್ನ ಭಾಮೈದ್ರುಗಳು ನನ್ ಗೆರೆ ದಾಟಲ್ಲ. ನನ್ನ ಮಾತು, ನನ್ನ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಅಯ್ಯೋ ರಾಕ್ಷಸ ಇವನು, ನರಸಿಂಹನೇ ಅಂತ ಗದರೇ ಬಿಡುತ್ತಾನೆ. ಸುಮ್ಮನಿರಿ ಮಕ್ಕಳು ಸುದ್ದಿಗೆ ಯಾಕೆ ಹೋಗ್ತೀರಾ, ಏನ್ ಒತ್ತಡ ಆಗ್ತೀರಾ ಅಂತ. ಅವ್ರು ಓದೋದು ಮಾಡೋದು ಎಲ್ಲ ಮನೇಲಿ ನನ್ನ ಧರ್ಮಪತ್ನಿ ನೋಡ್ಕೊಳ್ಳುತ್ತೆ. ಗೊತ್ತಿದೆ ಯಾವ ಕಾಲೇಜಿಗೆ ಸಾಯಿಸ್ಬೇಕು, ಏನ್ ಕೋರ್ಸು, ಕರ್ಕೊಂಡೋಗಿ ಚೆಕ್ ಮಾಡಿಸಿ, ಪ್ರತಿಯೊಂದು ಆಸ್ಪತ್ರೆ, ಮೆಡಿಸನ್. ಯಾಕೆ ಹೇಳಿ? ನನ್ನ ತಾಯಿಲಿತ್ತದು, ಅವ್ರ ತಾಯಿಲೂ ಇತ್ತು, ಅದು ಇದೆ. ನೀವು ನಂಬಲ್ಲ, ಇವತ್ತಿಗೂ ನನ್ನ ಅತ್ತೆ ಸತ್ಯ ಹೇಳ್ತಾನೆ. ನಾನು ಹಳಿಮೈನ್ಗೆ ಎಳ್ಳುಂಡೆ ಅಂದ್ರೆ ಇಷ್ಟ. ಈ ಶಿವರಾತ್ರಿಗೆ ವಿಶೇಷವಾಗಿ ಅಕ್ಕಿ ಹಿಟ್ಟಲ್ಲಿ ಬೇಯಿಸಿಬಿಟ್ಟು ಪಾಕ ತೆಗೆದು ಅದ್ರಲ್ಲಿ ಅದ್ಭುತವಾಗಿ ತಂಬಿಟ್ಟಿನಲ್ಲಿ ಉರುಗಡ್ಲೆಲ್ಲ ಹಾಕಿ ಅಚ್ಚುಕಟ್ಟಾಗಿ, ಓಹೋ ಆಹಾ,
ನೀವು ನಂಬಲ್ಲ, ತಿಂಗಳಿಗೊಮ್ಮೆ ಕೊಟ್ಟು ಕಳಿಸ್ತಿರುತ್ತೆ, 2 ತಿಂಗಳಿಗೊಮ್ಮೆ ಡಬ್ಬದಲ್ಲಿ ಹಾಕಿಟ್ಕೊಂಡು ಶಿವ ಅಂತ ತಿನ್ನೋದು, ಕಜ್ಜಾಯ ಮಾಡಿಸಿ ಪಾಕ ಕಳಿಸುತ್ತೆ, ಬಿಸಿ ಬಿಸಿ ಮಾಡ್ಕೊಡೆ ನನ್ನ ಅಳಿಯನಿಗೆ ಅಂತ ಹೇಳ್ಬಿಟ್ಟು. ಯಾಕೆ ಹೇಳಿ? ಆ ಸಂಪ್ರದಾಯ ಅವರಿಂದ ಬಂದಿರೋದಕ್ಕೆ ನನ್ನ ಜೀವಮಾನದಲ್ಲಿ ನಾನು ತುಂಬಾ ಅಪರೂಪ ಯಾರ ಕಾಲ್ಗೂ ನಮಸ್ಕಾರ ಹಾಕೋಲ್ಲ. ನನ್ನ ಅತ್ತೆ ಇಷ್ಟಪಟ್ಟು ಮಾಡ್ಕೊಂಡಿದ್ದು, ಒಪ್ಪಿ ಕೊಟ್ಟಿದ್ದು. ದೇವ್ರೆಲ್ಲೆಲ್ಲೂ ಇಲ್ಲ ಮಕ್ಕಳೇ. ನಮ್ಮ ಒಳಗಡೆ ರಾಮ ಇದ್ದಾನೆ, ಸೀತಾ ಇದ್ದಾನೆ. ನೀವು ಇದನ್ನ ಬೆಳೆಸಿ, ನೀವು ದಶರಥರಾಗಿ, ಕೌಸಲ್ಯ ದೇವಿಯಾಗಿ ನೋಡಿ ನಿಮ್ಮ ಮಕ್ಕಳು ಯಾಕೆ ಸೀತಾರಾಮ ಆಗೋಲ್ಲ. ಆ ಮಕ್ಕಳು ಸ್ವಲ್ಪ ಗಾಬರಿಲಿದ್ದಾರೆ, ಸುಗ್ರೀವನ ತರ ಗಾಬರಿ, ಎಚ್ಚರಿಕೆ, ದುಡುಕ್ಬೇಡಿ, ಏನೋ ಆತಂಕ, ಏನೋ ಗಾಬರಿ. ನಿಧಾನ ಮಾಡೋಣ, ಹಂಗೂ ಒಳ್ಳೆ ಸಂಬಂಧ ಬಂದಿದೆ, ಮಾತಾಡಿ, ಅವ್ರು ಕೊಡಿ ಸಮಯ. ನೋಡಿ, ನಾವು ನೋಡಿದ್ದೆಲ್ಲ, ಅವ್ರಿಗೊಂದು ಒಳ್ಳೆ ಬಟ್ಟೆ ತಂದು ಕೊಟ್ವಿ, ಊಟ ಕೊಟ್ವಿ, ಓದ್ ಕೊಟ್ವಿ, ಎಲ್ಲ ಕೊಟ್ವಿ. ಸಂಗಾತಿ ಆಯ್ಕೆ ಸಂದರ್ಭದಲ್ಲೂ ಈಗಿನ ಮಕ್ಕಳಿಗೆ ಜಡ್ಜ್ಮೆಂಟ್ ಗೊತ್ತಿದೆ. ಶನಿ ಕರ್ಮಾಧಿಪತಿ ನೀಚಾರಿದ್ನ ಅವ್ರಿಗೆ ಓದಬೇಕು, ಸಾಧನೆ ಮಾಡ್ಬೇಕು ಅಂತ ಏನೋ ಒಂದು ತುಡಿತಾ ಇದೆ. ಅದರಿಂದ ತಲೆ ಬಿಡಬೇಡಿ. ಮದುವೆ ಆದ್ಮೇಲೆ ಎಷ್ಟು ಜವಾಬ್ದಾರಿಗಳಿರುತ್ತೆ ಗೊತ್ತಾ? ನಿಂತ್ರೆ ತಪ್ಪು, ಕೂತ್ರೆ ತಪ್ಪು. ಹೊಸದಾಗಿ ಮದುವೆ ಆದವ್ರ ಕಥೆ ಅಂತೂ ಬೇಡ, ತಟ್ಕೊಳ್ಳಲ್ಲ. ಈಗೆಲ್ಲ 3 ತಿಂಗಳು 6 ತಿಂಗಳಿಗೆ ಡೈವರ್ಸ್ ಆಗ್ತಿರೋ ಕಾರಣ ಏನಂದ್ರೆ ನಾವು ಅವರೆಲ್ಲ ಇಂತಹ ಒಂದು ಸಂಪ್ರದಾಯ, ಸಂಸ್ಕಾರ, ಕೌಟುಂಬಿಕ ಪದ್ಧತಿ ಕಲಿಸೇ ಇಲ್ಲ. ಮುಖ್ಯವಾಗಿ ಇಯರ್ 2000 ಹುಟ್ಟಿದವ್ರಿಗೆ ಈ ತರದ ವಿಚಾರಧಾರೆಗಳಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇದೆ. ಅಮ್ಮ ಅಪ್ಪನ, ಅತ್ತೆ ಮಾವನ, ಗಂಡನೇ ಮುಖ್ಯನ, ಇಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿನ, ಎಲ್ಲರ ಜವಾಬ್ದಾರಿ ತಗೊಂಡಿರೋ ತಾಯಂದ್ರೆ. ಅದಕ್ಕೆ ಇವತ್ತು ಕಾನೂನು ಕರೆಕ್ಟ್ ಆಗಿದೆ, ಎಲ್ರಿಗೂ ಸಮವಾಗಿ ಆಸ್ತಿ ಹಂಚ್ಬೇಕು ಅಂತಕ್ಕಂಥದ್ದು. ಹೌದು, ಕರೆಕ್ಟ್ ಇದೆ. ಯಾಕಂದ್ರೆ ಇವ್ರಿಗೆ ಅಮ್ಮನ ಮನೆ ಬಿಟ್ಟು ಹೋಗಿದ್ರು, ಅಮ್ಮ 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 ಅಂತ ತುಡಿಯುತ್ತೆ, ಅಪ್ಪ 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 ಅಂತ ತುಡಿಯುತ್ತೆ ಮಕ್ಕಳು. ದಯಮಾಡಿ ಹೇಳ್ತಾನೆ, ಇಯರ್ 2000 ಮದುವೆ, ಆತುರದ ಮದುವೆ ಬೇಡ. ಹಾಗೂ ಒಳ್ಳೇದು ಬಂದಿದೆ, ಮಕ್ಕಳು ಒಪ್ಪಿದ್ದಾರೆ, ನಿಮಗೂ ಸಮಾಧಾನ ಆಗಿದೆ. ಒಮ್ಮೆ ನೋಡೋಣ ವೈದಿಕವಾಗಿ ಅದರಲ್ಲಿ ಏನಾದ್ರೂ ಒಂದು ಲೋಪದೋಷಗಳಿದ್ರೆ ಅದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ. ಒಂದು ಸಣ್ಣ ಸಂಡಿಗೆ ಮಾಡ್ಕೊಂಡು, ಒಂದು ಸಣ್ಣ ಉಪ್ಪಿನಕಾಯಿ ಹಾಕೊಂಡು ಊಟ ಜಮಾಯಿಸೋಣ, ಮಾಡಿಸೋಣ ಮಕ್ಕಳನ್ನ. ಆ ಥರ ಪಡಬೇಡಿ, ದುಡುಕ್ಬೇಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಹೋಗ್ಬಿಡೋಣ. ಮುಖ್ಯವಾಗಿ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12 ಗಂಟೆ 56 ನಿಮಿಷದವರೆಗೂ ಒಳ್ಳೆ ಮುಹೂರ್ತ ಚೆನ್ನಾಗಿದೆ. ಇನ್ನು ದುಷ್ಟ ಮುಹೂರ್ತ ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ 1 ಗಂಟೆ 43 ನಿಮಿಷ, ಹಾಗೆ ಮಧ್ಯಾಹ್ನ 3 ಗಂಟೆ 18 ನಿಮಿಷದಿಂದ ಸಂಜೆ 4 ಗಂಟೆ 5 ನಿಮಿಷ. ಈ ಸಂದರ್ಭದಲ್ಲಿ ಯಾವುದೇ ಒಂದು ಮಾತುಕತೆ, ಕಿರಿಕಿರಿ, ಜಗಳ, ಮನಸ್ಸು ಒಂಥರ ವಿಕಲ್ಪಿತ, ಬೇರೆ ಬೇರೆ ರೀತಿಯ ಕಪೋಲ ಕಲ್ಪಿತ ಕಥೆಗಳು, ಡಿಸ್ಟರ್ಬೆನ್ಸು, ಎಳೆದಾಟಗಳು ಮಾಡ್ತಕ್ಕಂಥದ್ದು ಮಾಡುತ್ತೆ. ಈ ಎಚ್ಚರಿಕೆ ತುಂಬ ವ್ಯಗ್ರಂ ಆಗತಕ್ಕಂಥದ್ದಿದ್ರೆ ತುಂಬ ಒಳ್ಳೇದು ಅಂತಾನೆ ಹೇಳ್ತಾರೆ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ತಾರಾಬಲ ಇರತಕ್ಕಂಥ ನಕ್ಷತ್ರಗಳು, ನೀವೇನಾದ್ರೂ ಈ ನಕ್ಷತ್ರಗಳಲ್ಲಿ ಹುಟ್ಟಿದ್ರೆ ಬ್ಯೂಟಿಫುಲ್ ಡೇ. ಮುಖ್ಯವಾಗಿ ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ ನಕ್ಷತ್ರ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಸೂರ್ಯ ನಕ್ಷತ್ರಗಳಿಗೆ ಸ್ವಲ್ಪ, ರಾಹು ನಕ್ಷತ್ರಗಳಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ. ಯಾಕಂದ್ರೆ ಇವತ್ತು ಉತ್ತರ ನಕ್ಷತ್ರ ಅಲ್ವಾ, ಸೊ ಸ್ವಲ್ಪ ಟೆನ್ಷನ್ ನಿಮಗೆ ತಂದಿಡ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ, ಇನ್ನು ಚಂದ್ರಬಲ ಇರತಕ್ಕಂಥ ರಾಶಿಗಳು ಮಿಥುನ ರಾಶಿಗೆ, ಸಿಂಹ ರಾಶಿಗೆ, ತುಲಾ ರಾಶಿಗೆ,
ವೃಶ್ಚಿಕ ರಾಶಿಗೆ, ಕುಂಭ ರಾಶಿಗೆ, ಮೀನ ರಾಶಿಗೆ ವಿಶೇಷವಾದಂಥ ಚಂದ್ರಬಲ ಇರತಕ್ಕಂಥ ದಿನ. ಮೊದಲಿಗೆ ಮೇಷರಾಶಿ. ಬ್ಯೂಟಿಫುಲ್. ಚಂದ್ರ ಸೂರ್ಯ ನಕ್ಷತ್ರದಲ್ಲಿದ್ದು ಸೂರ್ಯ ಲಾಭದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಸ್ವಂತ ನಿರ್ಧಾರ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ವ್ಯಾಪಾರ, ಸಣ್ಣ ಪುಟ್ಟ ಲೇವಾದೇವಿ, ಫೈನಾನ್ಸ್ ಮಾಡ್ಕೊಂಡಿದ್ದೀರಾ, ಸ್ಟೀಲು, ಸಿಮೆಂಟು, ಗೌರ್ಮೆಂಟ್ ಕೆಲಸ, ಕ್ಲರಿಕಲ್ ಕೆಲಸ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇವಿಸು, ಎಲೆಕ್ಟ್ರಾನಿಕ್ ವೆಹಿಕಲ್ಸು, ಸರ್ವಿಸಿಂಗು, ಮೈಂಟೆನೆನ್ಸು, ಅದ್ಭುತ ಪ್ರಗತಿ. ಇನ್ನು ವೃಷಭ ರಾಶಿ. ವಿಶೇಷವಾಗಿ 4ನೇ ಮನೆಯಲ್ಲಿ ಸೂರ್ಯನ ಸಾರದಲ್ಲಿರೋದನ್ನು ಸ್ವಲ್ಪ ಸುಡುತ್ತೆ. ತಾಯಿ ವಿಚಾರ, ತಂದೆ ವಿಚಾರ, ಆರೋಗ್ಯ ವಿಚಾರ, ವೃತ್ತಿ ವಿಚಾರ, ದರ್ಪ ವಿಚಾರ, ಗರ್ವ ವಿಚಾರ, ನಾನೇ ಅನ್ನೋದು ಅಲ್ಲೊಂದು ಟೆನ್ಷನ್ ತಂದಿಡುತ್ತೆ. ನಾನು ಅನ್ನೋರು ಬಡಿದು ಬಿಡುತ್ತೆ. ವೃಷಭ ರಾಶಿ ವೆರಿ ವೆರಿ ಕೇರ್ಫುಲ್. ಏನು ನಾನ್ರಿ, ನಾನು ಆಗಾಗ ಹೇಳ್ತಿರ್ತಾನೆ, ಹೀರೋಗಳಿಗೆಲ್ಲ ಹೀರೋ ಆಗಿದ್ದಂಥ ಡಾಕ್ಟರ್ ರಾಜ್ಕುಮಾರು ನಮ್ಮ ಜೊತೆಲಿಲ್ಲ, ವಿಲ್ಲನ್ಗಳಿಗೆ ವಿಲ್ಲನ್ ಆಗಿದ್ದಂಥ ವಜ್ರಮುನಿಯು ನಮ್ಮ ಜೊತೆಲಿಲ್ಲ. ನಾವೆಲ್ಲ ಎಂಥ ಜೋಕರ್ರಿ, ಯಾರ್ರಿ ನೆನ್ಪಿಟ್ಕೋತಾರೆ, ಎಷ್ಟು ದಿನ ರೀ ನೆನ್ಪಿಟ್ಕೋತಾರೆ. ನಾವೊಂಥರ ಬಳಸಿ ಬಿಸಿ ಹಾಕಿದ ಪೇಪರು. ಜಾಗ್ರತೆ, ನಾನೊಬ್ಬನೇ, ನನ್ನಿಂದಲೇ, ಈ ಥಾಟ್ಸ್ ಇಂದ ಹೊರಗಡೆ ಬನ್ನಿ, ಯಾವುದೂ ನಿಲ್ಲೋಲ್ಲ. ಮಿಥುನ ರಾಶಿ. ಚಂದ್ರ ಮಿತ್ರಕಾರಕ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಭಾಗ್ಯದಲ್ಲಿರೋದನ್ನ ಭಾಗ್ಯೋದಯ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಸ್ವಂತ ನಿರ್ಧಾರ, ಸ್ವಂತ ಕೆಲಸ, ಸಣ್ಣ ಪುಟ್ಟ ಲೇವಾದೇವಿ, ಆಫೀಸು, ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದೀರಾ, ಲಾಯರ್ ಆಫೀಸ್ ಇಟ್ಕೊಂಡಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಕ್ಲಿನಿಕ್ ಇಟ್ಕೊಂಡಿದ್ದೀರಾ, ಕನ್ಸಲ್ಟೆನ್ಸಿ ಇಟ್ಕೊಂಡಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯಾಷ್ಟಮ ಸುಡ್ತಾನೆ. ಒಂದು ಮನೆ, ವೃತ್ತಿ, ಕುಟುಂಬ, ಮಾತು, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಅಲ್ಲೊಂದು ಟೆನ್ಷನ್ಗಳ ಬಾಬತ್ತುಂಟು. ಜಾಗ್ರತೆ. ನಿಮ್ಮ ಮಾತೆ ಶತ್ರು ಆಗ್ಬಹುದು, ಶತ್ರುಗಳಂತ ತುಂಬಿಸ್ಬೋದು. ಏನಕ್ಕೆ ಮಾತಾಡ್ಬೇಕು ನಾವು? ಬಾಯಿ ಕೊಟ್ಟಿರೋದೇನಕ್ಕೆ? ಒಳ್ಳೇದ್ ಮಾತಾಡ್ಲಿಕ್ಕೆ. ಅವ್ನು ಕೆಟ್ಟದ್ ಮಾತಾಡಿದ್ರು, ಕೆಟ್ಟದ್ ಮಾಡಿದ್ರು ನಮ್ಮ ಒಳಗಡೆ ಇಟ್ಕೊಳ್ಳೋಣ. ಕೆಟ್ಟದ್ದನ್ನು ಮಾತನಾಡೋ ಅಧಿಕಾರ ನಮಗಿಲ್ಲ ಇನ್ನೊಬ್ಬರದ್ದು. ಹೌದು, ಅವ್ನು ಮೋಸ ಮಾಡಿದ್ದಾನೆ, ನಿಜವೇ, ಸುಮ್ಮನಿರೋಣ. ಅದನ್ನೆಲ್ಲ ಊರೆಲ್ಲ ಡಂಗುರ ಹೊಡ್ಕೊಂಡು ಇನ್ನೊಂದಷ್ಟು ಕೆಟ್ಟ ಅವ್ಯಾಚ ಶಬ್ದಗಳನ್ನ ಬಳಸೋದು, ಟ್ರಿಗರ್ ಆಗೋದು, ಅವ್ನು ಟ್ರಿಗರ್ ಆಗೋದು, ಬೇರೆ ಬೇರೆ. ಇವತ್ತು ಯಾವಾಗ ಏನ್ ಮಾಡ್ತಾರೆ ಗೊತ್ತಿಲ್ಲ. ಯಾವಾಗ ನಮ್ಮ ಶತ್ರುಗಳು ಯಾರು ಎಲ್ಲಿಂದ ಉತ್ಪತ್ತಿ ಆಗ್ತಾರೋ ಗೊತ್ತಿಲ್ಲ. ಕರ್ಕಾಟಕ ರಾಶಿಗೆ ನಿಮ್ಮ ಮಾತೇ ನಿಮ್ಮ ಶತ್ರು, ನಿಮ್ಮ ಬಿರುಸೇ ನಿಮ್ಮ ಶತ್ರು, ನಿಮ್ಮ ಶಕ್ತಿಯೇ ನಿಮ್ಮ ಶತ್ರು. ಕೆಲಸದ ಮೇಲೆ ಹಾಕಿ, ಗುರಿ ಮೇಲೆ ಹಾಕಿ, ಅದ್ರ ಮೇಲೆ ದಾರಿ ಬಿಡಿ, ಬೇರೆ ತಲೆ ಕೆಡ್ಸ್ಕೋಬೇಡಿ. ಬಿಡಿ ಮೂರ್ಖರ ಜೊತೆ ವಾದ ಏನು, ದುಷ್ಟರ ಸಹವಾಸ ಯಾಕೆ? ಹೌದು, ನಾನು ದುಷ್ಟನೇ, ಬಿಟ್ಬಿಡಿ. ನಾನೇ ದುಷ್ಟ ಅನ್ಕೊಳ್ಳಿ, ಆಯ್ತಣ್ಣ ನೀನ್ ದೊಡ್ಡವನು ಅನ್ಕೊಳ್ಳಿ. ಮತ್ತು ಕರ್ಕಾಟಕ ಆ ರೀತಿ ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ಗೆಲುವು. ಇನ್ನು ಸಿಂಹರಾಶಿ. ಸ್ವತಃ ಸೂರ್ಯ ನಕ್ಷತ್ರ, ಸೂರ್ಯ 7ನೇ ಮನೆಯಲ್ಲಿ ಇರುವುದು. ಸರ್ಕಾರಿ ಮಟ್ಟದ ಕೆಲಸ, ಪ್ರಾಜೆಕ್ಟು, ವ್ಯವಹಾರ, ಕನ್ಸಲ್ಟೆನ್ಸಿ, ಫೈನಾನ್ಸು, ಬ್ಯಾಂಕಿಂಗು, ಇನ್ಶೂರೆನ್ಸು, ಲೋನ್ಸು, ಮ್ಯೂಚುವಲ್ ಫಂಡ್ಸು, ಇನ್ವೆಸ್ಟ್ಮೆಂಟ್ಸು, ಈ ರೀತಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು, ಕ್ಯಾಶಿಯರು, ಫೈನಾನ್ಷಿಯಲ್ ಅಡ್ವೈಸರು, ಲೋನ್ ಅಡ್ವೈಸರು, ಮಾರ್ಗದರ್ಶಿ, ಮಧ್ಯವರ್ತಿ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಆ ಸೂರ್ಯ ವಿಶೇಷವಾಗಿ 6ನೇ ಮನೆಯಲ್ಲಿ ಇದ್ದಾನೆ. ಗೆಲುವೆ. ಸ್ವಲ್ಪ ಖರ್ಚು ವೆಚ್ಚಗಳು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ದಿಢೀರ್ ಒಂದು ಸಣ್ಣ ಪುಟ್ಟ ಖರ್ಚುಗಳು ಬರೋದೊಂದು ಬಿಟ್ರೆ ವೃತ್ತಿಯಲ್ಲಿ ಮಹಾ ಯಶಸ್ಸು ನೋಡ್ತಕ್ಕಂಥ ದಿನ. ನಿಮ್ಮ ಸಾಧಕ, ಮಿತ್ರ, ಮೈತ್ರ, ಬಂಧುಗಳು, ಆತ್ಮೀಯರು, ಗೆಳೆಯರು, ಇದೆಲ್ಲವೂ ಕೂಡಿ ನಿಮಗೆ ನೆರವೇರಿಸ್ಕೊಂಡು ಬರ್ತಕ್ಕಂಥ ಒಂದು ಭಾವ ಆಗುತ್ತೆ. ಚೆನ್ನಾಗಿದೆ. ತುಲಾ ರಾಶಿ. ಲಾಭದಲ್ಲಿರ್ತಕ್ಕಂಥ ಒಂದು ಚಂದ್ರ. ಸ್ವಲ್ಪ ಸೂರ್ಯನ ಸಾರದಲ್ಲಿರೋದೇ ನನಗೊಂಚೂರು ಟೆನ್ಷನ್ನು, ಅದೊಂದು ಚೂರು ನೋಡ್ಕೊಂಡ್ರೆ ಸಾಕು. ವಿಶಾಖ ನಕ್ಷತ್ರದವ್ರಿಗೆ ಅದ್ಭುತವಾಗಿರತಕ್ಕಂಥದ್ದು, ಯಾಕಂದ್ರೆ ಗುರು ಸಾರ. ಸೊ ಗುರುವಿಗೂ ಸೂರ್ಯನಿಗೂ ಮಿತ್ರ, ಗುರುವಿಗೂ ಚಂದ್ರನಿಗೂ ಮಿತ್ರ. ಸೊ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವ ತುಲಾ ರಾಶಿಗೆ ಲಾಯರು, ಜಡ್ಜು, ಪೊಲೀಸು, ಡಾಕ್ಟ್ರು, ಸರ್ಜನು, ಅಡ್ವೈಸರು, ಈ ಥರದ್ರಲ್ಲಿರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ಇನ್ನು ಚಿತ್ತಾ ನಕ್ಷತ್ರದವ್ರಿಗೂ ಅದ್ಭುತವಾಗಿರ್ತಕ್ಕಂಥದ್ದು.
ಸ್ವಲ್ಪ ಸ್ವಾತಿ ನಕ್ಷತ್ರ ಹೇಳಿದಲ್ಲ, ಗಲಿಬಿಲಿ ಆಗ್ತಕ್ಕಂಥದ್ದು, ರಾಜದಂಡನೆ, ಗೌರ್ಮೆಂಟ್ ಟ್ಯಾಕ್ಸು ಇದೆಲ್ಲ ಕಟ್ತಕ್ಕಂಥ ಒಂದು ಭಾವ ಬರ್ತಕ್ಕಂಥದ್ದುಂಟು. ಎಚ್ಚರಿಕೆ ಉಂಟು, ತಲೆನೋವು ಉಂಟು. ಯಾವಾಗ್ಲೂ ಮಾಡಿದ ಮೋಸ, ಯಾವಾಗ್ಲೂ ಮಾಡಿದ ತಲೆನೋವು, ಯಾವಾಗ್ಲೂ ಮಾಡಿದಂಥ ಕಳ್ಳತನ, ಯಾವಾಗ್ಲೂ ಮುಚ್ಚಿಟ್ಟಂತ ಒಂದು ತಪ್ಪು ಎದ್ದು ಕೆತಿಗಿಟ್ಟು ಹೊರಗಡೆ ತಂದಿಟ್ಟು ಬಿಡುತ್ತೆ. ಹುಷಾರು. ವೃಶ್ಚಿಕ ರಾಶಿ. ಅಬ್ಬೋ, ಕುಂಭದ್ರೋಣ ಮಳೆ, ಭಾಗ್ಯೇ ದಶಮ, ದಶಮಾಧಿಪತಿ ಕೇಂದ್ರದಲ್ಲಿ ಬುಧನ ಜೊತೆ ಶನಿಯ ಜೊತೆ ರಾಜಕಾರಣಿಗಳಾಗಿದ್ದೀರಾ, ಹಿರಿಯ ಗೆಜೆಟೆಡ್ ಆಫೀಸರ್ಗಳಾಗಿದ್ದೀರಾ. ಆ ಥರದ ವೃತ್ತಿ, ಉದ್ಯೋಗ, ಸ್ಥಾನ, ಗೌರವ, ಲೀಗಲ್ ಅಡ್ವೈಸರ್, ಪೊಲೀಸ್ ಅಡ್ವೈಸರ್, ಲಾ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಕಮ್ಯುನಿಕೇಷನ್, ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ವಸ್ತು, ಎಲೆಕ್ಟ್ರಾನಿಕ್ ವಸ್ತುಗಳ ಸರ್ವಿಸಿಂಗ್, ಮೇಂಟೆನೆನ್ಸ್, ಈ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಧನುಸು ರಾಶಿ. ಭಾಗ್ಯದಲ್ಲಿ ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಆ ಸೂರ್ಯ ವಿಶೇಷವಾಗಿ 3ನೇ ಮನೆಯಲ್ಲಿದ್ದಾನೆ. ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಮುಖ್ಯವಾಗಿ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರಕ್ಕೆ ಅದ್ಭುತ. ಮೂಲಾ ನಕ್ಷತ್ರಕ್ಕೆ ತಲೆನೋವು ತಪ್ಪಿದ್ದಲ್ಲ, ಏನಾದರೂ ಅವಮಾನವೋ, ಬಾಧೆಯೋ, ಹಿರಿಯರ ಜೊತೆ ಕಿರಿಕಿರಿಯೋ, ತಂದೆ ತಾಯಿ ಆರೋಗ್ಯದಲ್ಲಿ ಏರುಪೇರೋ, ಬಾಸ್ನಿಂದ ಕಿರಿಕಿರಿಯೋ, ಇವುಗಳಾಗ್ತಕ್ಕಂಥ ಒಂದು ಸಣ್ಣ ಬಾಬತ್ತುಂಟು. ಎಚ್ಚರಿಕೆ. ಮಕರ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಆ ಸೂರ್ಯ 2ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮಾತು ಹಿಡಿತದಲ್ಲಿದ್ರೆ ಅದೊಂದು ಸಾಕು. ಮಿಕ್ಕಂತೆ ಉತ್ತರಾಷಾಢ, ಶ್ರವಣ ನಕ್ಷತ್ರ, ಧನಿಷ್ಠಾ ನಕ್ಷತ್ರ ಮೂವರಿಗೂ ಅಷ್ಟೇ ವಿಶೇಷ ಬಲ. ಬುಧ ಬೇರೆ ಸೇರಿದ್ದಾನೆ, ಮಿತ್ರಕಾರಕ, ಮಾತಿನ ಕಾರಕ. ಶನಿ ಕೂಡ ಬಂದು ಅದ್ಭುತವಾಗಿ ಅಲ್ಲೇ ಇರತಕ್ಕಂಥದ್ದು, ರಾಹು ಸಾರ. ಆ ರಾಹು ಬುಧನ್ ಸಾರ. ಸೊ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್, ಕಸ್ಟಮರ್ ಸರ್ವಿಸ್, ಮಧ್ಯವರ್ತಿ, ಕಮಿಷನ್ ಏಜೆಂಟ್, ಬ್ರೋಕರ್ ಕೆಲಸ, ಆಯಿಲು, ಸ್ಟೀಲು, ಪೆಟ್ರೋಲು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಕೆಲಸಗಳು, ಬೇರೆಯವರಿಗೆ ಮಧ್ಯವರ್ತಿಗಳಾಗಿ ನಿಂತು ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಅದ್ಭುತ ಪ್ರಗತಿ. ದೂರದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಪಾಲುದಾರಿಕೆಯ ವೃತ್ತಿ, ಕೆಲಸ, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ವಿಶೇಷವಾಗಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಮುಖ್ಯವಾಗಿ ಶತಭಿಷ ನಕ್ಷತ್ರ ಸ್ವಲ್ಪ ಕಿಟಿಪಿಟಿ ಇರುತ್ತೆ. ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಸ್ವಲ್ಪ ಸರ್ಕಾರದ ತೊಂದರೆಗಳು, ವ್ಯವಹಾರಗಳಲ್ಲಿ ಬಿಕ್ಕಟ್ಟುಗಳು, ಕೊಡೋದು ತಗೊಳ್ಳೋದು, ಸಣ್ಣ ಸಣ್ಣ ಚಿಕ್ಕುಗಳು ತುಂಬ ದೊಡ್ಡದಾಗಿ ಎದ್ದು ಕಾಣಿಸ್ತಕ್ಕಂಥ ಒಂದು ಭಾವಾರ್ಥ ಆಗತಕ್ಕಂಥದ್ದಾಗುತ್ತೆ. ಅದೊಂದು ಬಿಟ್ಟರೆ ಏನು ತೊಂದರೆಗಳೇನು ಇಲ್ಲ. ಕುಂಭಕ್ಕೆ ಆಕಸ್ಮಿಕ ಧನ ಲಾಭ, ಆಕಸ್ಮಿಕ ವೃತ್ತಿ ಲಾಭ, ಆಕಸ್ಮಿಕ ವ್ಯವಹಾರ ಲಾಭ, ಆಗದ ಬಹು ಕಷ್ಟದ ಕೆಲಸಗಳನ್ನು ಕೂಡ ನಿಭಾಯಿಸ್ಕೊಂಡು ಹೋಗತಕ್ಕಂಥ ಸಾಮರ್ಥ್ಯ ಇರುತ್ತೆ. ರಾಜಕಾರಣದಲ್ಲಿದ್ದೀರಾ, ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿದ್ದೀರಾ, ಸಣ್ಣ ಪುಟ್ಟ ಲೇವಾದೇವಿಗಳಲ್ಲಿ, ಫೈನಾನ್ಸ್ ಲೇವಾದೇವಿಗಳಲ್ಲಿ ಇದ್ದೀರಿ, ಚೆನ್ನಾಗಿದ್ದೆ. ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡಿ. ಇನ್ನು ವಿಶೇಷವಾಗಿ ಮೀನರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿ ಅದ್ಭುತವಾಗಿದ್ದಾನೆ. ಆದರೆ ಸೂರ್ಯ 12ನೇ ಮನೆಯಲ್ಲಿ ಇರೋದ್ರಿಂದ ಪೂರ್ವಭಾದ್ರ ನಕ್ಷತ್ರ ಹಾಗೂ ಮಿತ್ರಕಾರಕ ಬುಧ ರೇವತಿ ನಕ್ಷತ್ರದಲ್ಲಿರತಕ್ಕಂಥವ್ರಿಗೆ ವಿಶೇಷ ಫಲವೃದ್ಧಿಯನ್ನ ಕೊಡತಕ್ಕಂಥ ಒಂದು ದಿನವಾಗುತ್ತೆ. ಕೊಡೋದು ತಗೊಳ್ಳೋದು, ಆಕಸ್ಮಿಕ ಧನ ಲಾಭ, ದೂರದ ವ್ಯವಹಾರಗಳಲ್ಲಿ ಲಾಭ, ಇಂಜಿನಿಯರಿಂಗು, ಟೆಕ್ನಿಕಲ್ಲು, ಕನ್ಸಲ್ಟೆಂಟು, ಪ್ರಾಪರ್ಟಿ ಕನ್ಸಲ್ಟೆಂಟು, ವೆಹಿಕಲ್ ಕನ್ಸಲ್ಟೆಂಟು, ಬಂಗಾರದ ಕನ್ಸಲ್ಟೆಂಟು, ಬಂಗಾರ ಸಾಲಕ್ಕೆ ಕೊಡೋದು, ಬಂಗಾರ ಅಡ ಇಟ್ಟು ಸಾಲಕ್ಕೆ ಕೊಡೋದು, ವಾಹನ ಅಡ ಇಟ್ಟು ಸಾಲ ಕೊಡೋದು, ಪ್ರಾಪರ್ಟಿ ಅಡ ಇಟ್ಟು ಸಾಲ ಕೊಡತಕ್ಕಂಥ ವ್ಯವಹಾರ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಕನ್ಸಲ್ಟೆನ್ಸಿ ಇನ್ಸ್ಟಿಟ್ಯೂಷನ್ಸ್ ಅದ್ಭುತ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ. ಉತ್ತರ ಭಾದ್ರ ನಕ್ಷತ್ರಕ್ಕೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಯಾಕಂದ್ರೆ ಸೂರ್ಯ ನಕ್ಷತ್ರ ಅಲ್ವಾ, ಶನಿ ನಕ್ಷತ್ರಕ್ಕೂ ಸೂರ್ಯನಿಗೂ ಆಗೋದಿಲ್ಲ. ಸೊ ಸ್ವಲ್ಪ ಖರ್ಚು ವೆಚ್ಚ, ಗಂಡ ಹೆಂಡತಿ ಮಾತು, ಮನಸ್ಸಾಪ, ಗೆಳತಿ ಗೆಳೆಯ, ಈ ತರದ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದು ಇರುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.